ಅಲ್ಲೇ ಬಿಟ್ಟು ಬಂದು ಬಿಡಲ್ಲ ಸರ್. ಸ್ಟಾರ್ಟ್ ಮಾಡೋದು ಆ ಸುಂದರವಾದಂತಹ ಆರತಿಯನ್ನ, ಆ ದೃಶ್ಯವನ್ನ ಸಂತೋಷದಿಂದ ಈ ಆರತಿ ಕಾರ್ಯಕ್ರಮವನ್ನು ನೋಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಗವಹಿಸಬೇಕು ಅಂತ ಆಸೆ. ಕುಮಾರ್ ಅವರೇ, ನಂದಿನಿ ಅವರೇ, ವೇದಿಕೆಯಲ್ಲಿರುವ ಅಧಿಕಾರಿಗಳೇ, ಆತ್ಮೀಯರೇ, ತಾಯಂದಿರೇ, ಮಕ್ಕಳು, ಇಂದು ನಾವೆಲ್ಲರೂ ಕೂಡ ಒಂದು ಐತಿಹಾಸಿಕವಾದಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಉತ್ತರದಲ್ಲಿ ಗಂಗೆ, ನಮ್ಮ ದಕ್ಷಿಣದಲ್ಲಿ ಕಾವೇರಿ. ಉತ್ತರದಲ್ಲಿ ನಿರಂತರವಾಗಿ ಗಂಗಾ ಆರತಿ ನಡೀತಾ ಇದೆ. ನಮ್ಮ ದಕ್ಷಿಣದಲ್ಲಿಯೂ ಕೂಡ ಕಾವೇರಿಗೆ ಆರತಿಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಪವಿತ್ರ ಕಾರ್ಯವನ್ನು ಆಯೋಜಿಸಿದ್ದಾರೆ. ನಾವು ಕನ್ನಡಿಗರು ಯಾವತ್ತೂ ಕೂಡ ಪುಣ್ಯವಂತರು, ಭಾಗ್ಯವಂತರು. ಯಾಕೆಂದರೆ ಕಾವೇರಿ ನದಿಯಿಂದ ನಾವೆಲ್ಲ ಸಮೃದ್ಧಿಯಾಗಿದ್ದೇವೆ. ಕಾವೇರಿ ಇಲ್ಲದೆ ಹೋಗಿದರೆ ಮನುಷ್ಯನ ಬದುಕಿಗೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾಗಿರುವಂತಹ ನೀರನ್ನು ಕೊಡುವಂತಹ ತಾಯಿ ಈ ಕಾವೇರಿ ಮಾತೆ ಆಗಿರುವಂತಹ ಅವಳು. ಪೃಥಿವ್ಯಾಂ ತ್ರೀಣಿ ರತ್ನಾನೇ ಜಲವನ್ನಂ ಶುಭಾಷಿತಂ ಅಂತ ಹೇಳ್ತಾರೆ. ಈ ಭೂಮಿಯಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹದ್ದು ಜಲ. ಪರೋಪಕಾರಾರ್ಥಮಿದಂ ಶರೀರಂ ಅನ್ನುವ ಹಾಗೆ ಮನುಷ್ಯ ಯಾವತ್ತೂ ಕೂಡ ನದಿಯಿಂದ, ಮರದಿಂದ, ಒಂದು ಹಸುವಿನಿಂದ ಕಲಿಯಬೇಕಾಗಿರುವಂತಹದ್ದು. ಒಂದು ಹಸು ಹಾಲು ಕೊಡುವಂತಹದ್ದು ಪರರಿಗಾಗಿ, ಮರ ನೆರಳು ಹಣ್ಣು ಕೊಡುವಂತಹದ್ದು ಪರರಿಗಾಗಿ, ಹಾಗೆ ನದಿಯೇ ಕೂಡ ಅರಿಯುವಂತಹದ್ದು ಪರರಿಗಾಗಿ ಎನ್ನುವಂತಹ ಮಾತಿದೆ. ಹಾಗೆ ಇವತ್ತು ನದಿ ಯಾವತ್ತೂ ಕೂಡ ಪಶು ಪಕ್ಷಿಗಳಿರ್ಬೋದು, ಗಿಡ ಮರಗಳಿಗಿರಬಹುದು, ಜೊತೆಗೆ ಕೂಡ ಜೀವನವನ್ನು ಒದಗಿಸಿಕೊಡುವಂತಹ ಜೀವನಾಡಿಯಾಗಿರುವಂತಹದ್ದು. ಅಂತಹ ಇವತ್ತು ಕಾವೇರಿ ಮಾತಿಗೆ ಹಿಂದೆ 100 ವರ್ಷಗಳ ಹಿಂದೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನ ಪರಿಶ್ರಮದಿಂದ ಈ ಒಂದು ಅಣೆಕಟ್ಟನ್ನು ಕಟ್ಟಿ ಇವತ್ತೇನು ಮಂಡ್ಯ ಜಿಲ್ಲೆಯ ಬರದ ನಾಡು ಅಂತ ಕರೆಸ್ಕೊಂಡಿದ್ದು, ಅದು ಭತ್ತದ ನಾಡು, ಅದು ಯಾವತ್ತೂ ಕೂಡ ಸಕ್ಕರೆಯ ನಾಡು ಆಗುವಾಗೆ ನಿರ್ಮಿಸಿರುವಂತಹ ಪವಿತ್ರ ಕಾರ್ಯ ಆಗಿರುವಂತಹದ್ದು. ಜೊತೆಗೆ ಇವತ್ತೇನಾದರೂ ಬೆಂಗಳೂರಿನ ಜನಗಳೆಲ್ಲ ಕಡೆ ನೀರು ಕುಡಿತಾ ಇದ್ದೀವಿ ಅಂದರೆ ಅದು ಕಾವೇರಿಯಿಂದ ಮಾತ್ರ ಅಂತ ಹೇಳಿಕೊಳ್ತಾ ಇರುವಂತಹದ್ದು. ಏಕೆಂದರೆ ನಾವು ಈ ಕಾವೇರಿಗೆ ಕೃತಜ್ಞತರಾಗಿರಬೇಕು. ಭಾಗಮಂಡಲದ ಕಾವೇರಿ ಉಗಮ ಸ್ಥಾನಕ್ಕೆ ಪ್ರತಿ ವರ್ಷವೂ ಕೂಡ ತಮಿಳುನಾಡಿನಿಂದ ಜನ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಅವರಿಗೆ ಕೃತಜ್ಞತೆ ಇರುವಂತಹದ್ದು. ಹಾಗೆ ನಾವು ಕೂಡ ಆ ಅಭಿಮಾನ, ಕೃತಜ್ಞತೆಯ ಪ್ರತೀಕವಾಗಿ ಯಾವತ್ತೂ ಕೂಡ ಇದನ್ನು ಇಟ್ಕೊಳ್ಬೇಕಾಗಿರುವಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಜನರಿಗೆ ಸಂತೋಷ ಉಂಟಾಗಲಿ, ಸುಭಿಕ್ಷೆ ಉಂಟಾಗಲಿ, ಶಾಂತಿ ಉಂಟಾಗಲಿ ಅಂತ ಹಾರೈಸ್ತಾ ನಾನು ಮಾತುಗಳನ್ನು ಹೇಳ್ಬೋದು. ಪೂಜ್ಯರಿಗೆ ಅನಂತ ವಂದನೆಗಳು. ಇದೀಗ ಕಾವೇರಿ ಆರತಿ ಪ್ರಾರಂಭವಾಗಲಿದೆ. ದಕ್ಷಿಣ ಭಾರತ ಶೈಲಿಯಲ್ಲಿ ಕಾವೇರಿ ವೇದಿಕೆಯ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ಪೂಜ್ಯರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಭಕ್ತಾದಿಗಳಲ್ಲಿ ವಿನಂತಿ. ಬಂದಿರುವಂತಹ ಎಲ್ಲ ಭಕ್ತಾದಿಗಳು ಸಹ ನಿಮ್ಮ ಗೋತ್ರ, ನಿಮ್ಮ ನಾಮಧೇಯ, ನಿಮ್ಮ ನಕ್ಷತ್ರ, ನಿಮ್ಮ ರಾಶಿಗಳನ್ನು ಹೇಳಿಕೊಂಡು ನಿಮ್ಮ ಕುಟುಂಬದವರ ಎಲ್ಲರ ಹೆಸರುಗಳನ್ನು, ನಕ್ಷತ್ರಗಳನ್ನು ಎಲ್ಲವನ್ನು ಹೇಳಿಕೊಳ್ಳುವಂಥದ್ದು. ತಸ್ಯಾಹ ಸಹ ಕುಟುಂಬಾನಾಂ ಕ್ಷೇಮ, ಸ್ಥೈರ್ಯ, ಧೈರ್ಯ, ವೀರ್ಯ, ವಿಜಯ, ಅಭ್ಯುದಯ, ಆನಂದ, ಆರೋಗ್ಯ, ಐಶ್ವರ್ಯಾನಾಂ ಅಭಿವೃದ್ಧ್ಯರ್ಥಂ ಧರ್ಮ, ಅರ್ಥ, ಕಾಮ್ಯ, ಸಮುತ್ಪನ್ನ ಸರ್ವತೀರ್ಥಾಧಿದೇವತಾ ವಿರಜಾ ದಕ್ಷಿಣಾ ಗಂಗಾ ಬ್ರಹ್ಮ ವಿಷ್ಣು ಶಿವಾತ್ಮಿಕಾ ಚತುರ್ವಿಧ ಫಲೋದ್ಧಾತ್ರಿ ಚತುರಾನನ ಕನ್ಯಕಾ ಸರ್ವಾಭೀಷ್ಟ ಪ್ರದಾತ್ರೀ ಚ ನಾಮ್ನಾಂ ಷೋಡಶಕಂ ಸ್ಮೃತಂ ಏಭಿರ್ನಾಮ ಪದೈರ್ನಿತ್ಯಂ ಪೂಜಯೇತ್ ಭಕ್ತಿಮಾನ್ ನರಃ. ನಮಸ್ತೆ ತಡಿತಾಂ ಮುಖ್ಯೇ ನಿಗಮಾಗಮ ಸಂಸ್ತುತೆ ಪಾಹಿ ಪಾಹ್ಯಂ ಪ್ರಪನ್ನಂ ಮಾಂ ಕೃಪಾದೃಶಾ ಪಾಪಕ್ಷಯಂ ಪಾರಿಶುದ್ಧ್ಯಂ ಆಯುರಾರೋಗ್ಯಮೇವ ಚ ಸೌಭಾಗ್ಯಮಪಿ ಸಂತಾನಂ ಜ್ಞಾನಂ ದೇಹಿ ಮರುದ್ವೃಧೇ. ಪರಾಶರಾಗಸ್ತ್ಯ ವಸಿಷ್ಠ ಮುಖ್ಯೈಃ ಮಹರ್ಷಿಭಿರ್ಮಾನ್ಯತಪೋಭಿರಂಬ ತ್ವಮಾಶ್ರಿತಾ ಕರ್ಮಠ ಸಿದ್ಧಿಹೇತುಃ ಕಾವೇರಿ ಕಾವೇರಿ ಮಮ ಪ್ರಸೀದ. ಮಾಯೂರ ಮಧ್ಯಾರ್ಜುನ ಗುಂಭಗೋಣ ಶ್ರೀರಂಗಚುಂಚುಸ್ಥಲಘಟ್ಟಗಾತ್ವಂ ಸಸ್ಯೋದ್ದೆ ಸ್ವತಂತ್ರೇ ಕಾವೇರಿ ಕಾವೇರಿ ಮಮ ಪ್ರಸೀದ. ಬ್ರಹ್ಮಾದಿಭಿರ್ದೇವವರೈಸ್ತ್ರಿಸಂಧ್ಯಂ
वसिष्ठपूर्वैर्मुनिभिर्वरिष्ठैः नित्यं गजारण्यगतैर्निषेव्ये कावेरि कावेरि मम करुणाविलोले मन्दारमूले धृतचारुकेले दैत्यान्तकाले खिललोकलीले श्रीरङ्गलीले रमतां मनो मे दाद्येष्टां तगतैः प्रकल्पितदले पद्मे निविष्टं हरिं मार्ताण्डद्युतिमादिपूरुषमजम् नारायणं शार्ङ्गिणम् हस्ताम्बो जगदारशङ्खममलम् पीताम्बरं कौस्तुभम् श्रीवत्साङ्कितमब्धिजारसहरम् ध्याये जगन्मोहनम् शुक्लाभं शुभलोचनं डमरुकं दूर्वाङ्कुरं दक्षिणे वामे शूलकपालसंयुतकरं सत्पादुकं पादयोः लम्बतिङ्गजटाधरं शशिधरं दक्षे मृगं वामके भिक्षापात्रधरं च कुण्ठपिटरं भिक्षाटनेशं भजे यन्दुनिभवेदकरवह्निनयनं स्यात् पङ्कजवराभयजपाक्षसरयुक्तम् अङ्गहिमभूषणविचित्रणयनं स्यात् तुङ्गमकुटोज्ज्वलमनोन्मनिस्वरूपम् यन्दुनिभपञ्चमुखहस्तदलयुक्तं शूलवरटङ्कमसि वज्रमभयं स्यात् यन्दुनिभपञ्चमुखहस्तदलयुक्तं शूलवरटङ्कमसि वज्रमभयं स्यात् पार्श्ववरदाङ्कुशमनिर्दह नवामि श्वेतकमलासन सदाशिवस्वरूपम् जलप्रवाहपावितस्थले कलेवलम्ब्यलम्बितां भुजङ्गमङ्गमालिकान्तमट्टमट्टमन्निनादवट्टमर्वयं चकारचण्डताण्डवं तनोतु नः शिवः जटाकटाह सम्भ्रमभ्रमन्निलिम्प निर्झरी विलोलवीचि वल्लरी विराजमानमूर्धनि धगद्धगद्धगज्ज्वलल्ललाटमट्टपावके किशोरचन्द्रशेखरे रतिः प्रशिक्षणम् धोरणी निरुद्ध दुर्धरापति क्वचित् दिगम्बरे मनो विनोदमेतु वस्तुनि सोमो वा एतस्य राज्यमादत्ते यो राजासन् राज्यो वा सोमेन यजते देवसुवामेतानि हविगुंसि भवन्ति एतावन्तो वै देवानागुं सवाः त एवास्मै सवान् प्रयच्छन्ति य एनं पुनः सुवन्दे राज्याय देवसु राजा भवति पर्याप्य अनन्तरायाय सर्वस्तोमोतिरात्र
उत्तममहद्भवति सर्वस्यात्यै सर्वस्य जत्यै सर्वमेव तेनाप्नोति सर्वं जयति। योपां पुष्पं वेद पुष्पवान् प्रजावान् पशुमान् भवते चन्द्रमा वा अपां पुष्पं पुष्पवान् प्रजावान् पशुमान् भवते य एवं वेद योपमायतनं वेद आयतनवान् भवते। भक्वश्तिलायै बहु हिरण्यायै बहुहस्तिदायै बहुदासपूरुषायै रहिमत्यै पुष्टिमत्यै बहुरायस्पोषायै राजास्तु सर्वस्याप्यै सर्वस्य जित्यै सर्वमेव तेनाप्नोति सर्वं जयति। प्रतिष्ठति सुमङ्गली विलम्बधूरिमां समेत पश्यता सौभाग्यमस्ति
तस्यैतत्त्वायाथास्तं विपरेतना काले वर्षतु पर्जन्यः पृथिवी सस्यशालिनी देशोऽयं शोभरहितो सज्जनाः सन्तु निर्भयाः सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखवान् भवेत् सर्वे जनाः सुखिनो भवन्तु समस्त सन्मङ्गलानि सन्तु सर्वं श्री कावेरी देव्याः ಪಾದಾರವಿಂದಾರ್ಪಣಮಸ್ತು. ಪುಣ್ಯ ನದಿ ಕಾವೇರಿ ಮಾತೆಯನ್ನು ಮಲಿನಗೊಳಿಸದೆ ಶುಚಿಯಾಗಿ ಇಟ್ಟು ಕಾಪಾಡಿಕೊಳ್ಳುವುದು ನಮ್ಮ ನಿಮ್ಮ ಎಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ. ಶ್ರೀ ಕಾವೇರಿ ಮಾತೆಗೆ ಜಯವಾಗಲಿ, ಶ್ರೀ ಕಾವೇರಿ ಮಾತೆಗೆ ಜಯವಾಗಲಿ, ಶ್ರೀ ಕಾವೇರಿ ಮಾತೆಗೆ ಜಯವಾಗಲಿ. ಹಲೋ ಕಾವೇರಿ ಮಾತೆಗೆ ಜೈ ಕಾವೇರಿ ಮಾತೆಗೆ ಜೈ. ಸಂಸ್ಕೃತಿ ಸಂಗಮ ಕರ್ನಾಟಕ, ತಮಿಳುನಾಡು, ಕೇರಳ ತಂಡದಿಂದ ನೃತ್ಯ ರೂಪಕ ಕಾವೇರಿ ಹರಿದಾಡುವಂತಹ ಎಲ್ಲ ಭಾಗ